ಆಕಾಶವಾಣಿ ಧಾರವಾಡ. ಓ ನನ್ನ ಚೇತನ ಹಾಗೂ ನಿಯನಿಕೇತನ, ಆ ನನ್ನ ಚೇತನ. ದಿವ್ಯಾಂಗ ಚತುರ ಮಾನವ ಕಂಪ್ಯೂಟರ್ ಬಸವರಾಜ್ ಉಮ್ರಾಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಓ ನನ್ನ ಚೇತನ ಹಾಗೂ ನಿಯನಿಕೇತನ, ಆ ನನ್ನ ಚೇತನ. ಆತ್ಮೀಯ ಕೇಳುಗರೆ, ಬದುಕಿನೊಳಗೆ ನಾವು ಮುಂದೆ ಬರಬೇಕು ಅಂದ್ರೆ ಸವಾಲುಗಳು ಬೇಕು. ಸವಾಲುಗಳನ್ನ ಜಯಿಸಿ ಜೀವನದೊಳಗೆ ಯಶಸ್ಸನ್ನ ಪಡೆಯುವುದೇನಿದೆಯಲ್ಲ, ಅದು ನಿಜವಾಗಿ ಅಗಾಧವಾದದ್ದು. ಮತ್ತೆ ಅದರೊಳಗೆ ನಮಗೆ ಆನಂದ ಸಿಗ್ತದೆ. ಇವತ್ತು ನಾವು ದಿವ್ಯಾಂಗರ ದಿನವನ್ನ ಆಚರಿಸ್ತಾ ಇದ್ದೀವಿ. ಅಂದ್ರೆ ದಿವ್ಯ ಚೇತನರು ಅಂತಂದ್ರೆ ಖಂಡಿತವಾಗಿ ಕೂಡ ಜೀವನದೊಳಗೆ ಸವಾಲುಗಳನ್ನ ಎದುರಿಸುವಂತವರು, ಅವುಗಳನ್ನ ಯಶಸ್ವಿಯಾಗಿ ಎದುರಿಸಿ ಗೆಲ್ಲುವಂಥವ್ರು ಬಹಳ ವಿರಳ. ಸಾಮಾನ್ಯವಾಗಿರುವಂತವರೇ ಇವತ್ತು ತಮ್ಮ ವಿಚಾರಗಳ ಕ್ಷೀಣತೆಯಿಂದಾಗಿ ಜೀವನದೊಳಗೆ ನಷ್ಟವನ್ನು ಅನುಭವಿಸ್ತಾರೆ. ನಾವು ಜನಸಾಮಾನ್ಯರಲ್ಲಿ ಒಂದು ಉನ್ನತ ವಿಚಾರಗಳ ಒಂದು ತಾಕಲಾಟ ಇದ್ದಾಗ, ನಮ್ಮ ವಿಚಾರವೇ ನಮ್ಮ ಜೀವನ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಸಾಕಷ್ಟು ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾರೆ. ಅಂಥದ್ರೊಳಗೆ ಈ ದಿವ್ಯಾಂಗರು ಖಂಡಿತವಾಗಿ ಕೂಡ ಅವರು ಮಾನಸಿಕ ಕ್ಷೋಭೆಯನ್ನ ಎದುರಿಸ್ತಾರ, ಮತ್ತೆ ಸಮಾಜದಿಂದ ಕೂಡ ಸಾಕಷ್ಟು ಅವಗಣನೆಗೆ ಒಳಗಾಗ್ತಾರೆ. ಅದನ್ನೇ ಮೆಟ್ಟಲಾಗಿ ಮಾಡಿಕೊಂಡು ಇವತ್ತು ಯಶಸ್ವಿಯಾದ ಹಲವರೊಳಗ ನಮ್ಮ ಮತ್ತೆ ಸಾಕಷ್ಟು ಉದಾಹರಣೆಗಳಿದೆ. ಅಂತಹ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅಥಣಿಯ ಬಸವರಾಜ್ ಉಮ್ರಾಣಿ ಅವರು ಮಾನವ ಕಂಪ್ಯೂಟರ್ ವೇದಿಕ ಮ್ಯಾಥಮೆಟಿಕ್ಸ್ ಅನ್ನ ಓದಿಕೊಂಡು ಇವತ್ತು ನಮ್ಮ ಶಕುಂತಲ ದೇವಿಯವರ ಹೆಸರು ನಾವು ಎಲ್ಲರೂ ಕೇಳಿವಿ. ಗಣಿತದ ಒಂದು ಮಹಾನ್ ವ್ಯಕ್ತಿಯವರು, ಮಾನವ ಕಂಪ್ಯೂಟರ್ ಅಂತಾನೆ ಅವರು ಹೆಸರುವಾಸಿ ಆಗಿದ್ದಂಥವ್ರು. ಅವರ ಹಾದಿಯೊಳಗ ಅವರನ್ನು ನೋಡಿ ಸ್ಫೂರ್ತಿಯನ್ನು ಪಡೆದು, ಯಾಕೆ ನನಗೆ ಕಣ್ಣಿಲ್ದಿದ್ರೆ ಏನಾಯ್ತು, ನಾನು ಶಕುಂತಲ ದೇವಿ ತರ ನಾನು ಯಾಕೆ ಮಾನವ ಕಂಪ್ಯೂಟರ್ ಆಗಬಾರದು ಅಂತ ತಿಳ್ಕೊಂಡು ಕನಸ್ಕೊಂಡು ಅದನ್ನ ನನಸು ಮಾಡಿಕೊಂಡಂತವರು ಬಸವರಾಜ್ ಉಮ್ರಾಣಿಯವರು ಇವತ್ತ ನಮ್ಮ ಜೊತೆಗಿದ್ದಾರೆ. ಆತ್ಮೀಯ ಕೇಳಿದ್ರೆ ನಿಮ್ಮೆಲ್ಲರ ಪರವಾಗಿ ಅಥಣಿಯ ಹೀರೋ ಬಸವರಾಜ್ ಉಮ್ರಾಣಿ ಅವರ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಬಸವರಾಜ್ ಅವರೇ. ಮೊಟ್ಟ ಮೊದಲಿಗೆ ಆಕಾಶವಾಣಿ ಎಲ್ಲ ಕೇಳುಗರಿಗೆ ನಮಸ್ಕಾರ. ಹೇಗಿದ್ದೀರಾ ಸರ್? ಬಹಳ ಸಂತೋಷ. ನೋಡ್ರಿ, ನಿಮ್ಮನ್ನ ಸ್ವಾಗತ ಮಾಡ್ಲಿಕ್ಕೆ ಬಹಳ ಸಂತೋಷ ಅನಿಸ್ತದೆ. ನಮಗೂ ಖುಷಿ ಆಗುತ್ತೆ. ಯಾಕಂದ್ರೆ ತಮ್ಮ ಧ್ವನಿಯನ್ನು ನಾವು ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದೆ. ಇವತ್ತು ತಮ್ಮೊಟ್ಟಿಗೆ ನನ್ನ ಅನುಭವವನ್ನು ಹಂಚಿಕೊಳ್ಳುವಂತಕ್ಕಂಥ ಅವಕಾಶ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬಹುದು. ಈಗ ಮಾನವ ಕಂಪ್ಯೂಟರ್ ಅಂತ ಹೇಳಿ ನೀವು ಹೆಸರು ಗಳಿಸಿರಿ. ಏನಿಲ್ಲ ಸರ್, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ಸಿಎಂ ಅಂತ ಕರೀರಿ, ಕಾಮನ್ ಮ್ಯಾನ್. ಕಾಮನ್ ಮ್ಯಾನ್ ಅಲ್ಲ, ನೀವು ಕಂಪ್ಯೂಟರ್ ಮ್ಯಾನ್. ಸಿಎಂ ಅಂದ್ರೆ ಕಂಪ್ಯೂಟರ್ ಮ್ಯಾನ್ ಕೂಡ ಹೌದಿಲ್ಲ. ನೀವು PM ಆಗ್ಲಿಕ್ಕೆ ಹೊಂಟಿದ್ದೀರಾ, ಪವರ್ಫುಲ್ ಮ್ಯಾನ್ ಹಿಂಗಂತೀವಿ ನಾವು. ಅಂದ್ರೆ ನಮ್ಮ ಪ್ರಧಾನಿ, ನಮ್ಮೆಲ್ಲರ ಕಣ್ಮಣಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಪ್ರೀತಿಗೆ ಪಾತ್ರರಾದವರು ತಾವು. ಅವ್ರನ್ನು ಕೂಡ ಭೇಟಿಯಾಗಿರಿ. ದುಬೈನ ಮಹಾರಾಜರನ್ನ ಭೇಟಿಯಾದಂತವರು. ಅಬ್ದುಲ್ ಕಲಾಂ ಅವರು, ನಮ್ಮ ಹೆಮ್ಮೆಯ ರಾಷ್ಟ್ರಪತಿಗಳಾಗಿದ್ದಂತಹ ಅಬ್ದುಲ್ ಕಲಾಂ ಅವರಿಂದ ಬೆನ್ನು ಚಪ್ಪಲಿಸಿಕೊಂಡಂತವರು, ಅಂದ್ರೆ ಬೇಸ್ ಅನಿಸಿಕೊಂಡಂತವರು. ಬಸವರಾಜ್ ಅವರೇ, ಒಂದು ಉದಾಹರಣೆ ನೀವು ಹೇಳ್ತೀರಾ? ಈಗ ಒಂದಿಷ್ಟು ನಂಬರ್ ಕೊಡ್ತೇನೆ ಸರ್. ಫಾರ್ ಎಕ್ಸಾಂಪಲ್, ನಿಮ್ದೇ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬಿಡಿ, ಅದರಿಂದನೇ ಆರಂಭ ಮಾಡಿಬಿಡೋಣ. ನನ್ನ ಡೇಟ್ ಆಫ್ ಬರ್ತ್ 07/03/1966. ನೋಡಿ ಸರ್, ನೀವು ಹುಟ್ಟಿದ್ದು ಸೋಮವಾರ ಬರ್ತದೆ. ಆದ್ರೆ ನಿಮ್ಗೆ ಇವತ್ತಿಗೆ 58 ವರ್ಷ ಅಂತ ಅನ್ಸೋದಿಲ್ಲ ನಮಗೆ. 58 ವರ್ಷ ಆಗಿ 278 ದಿನಗಳಾದ್ರೂ ಕೂಡ ನಿಮ್ಮ ಧ್ವನಿಯನ್ನ ಕೇಳಿದಾಗ ನಮಗೆ 29 ವರ್ಷ ಯುವಕರ ತರ ಕಾಂತರಷ್ಟು ಡೈನಾಮಿಕ್ ಆಗಿದ್ದೀರಿ ತಾವು. ನಿಮ್ ಮಾತು ಕೇಳಿದ್ರೆ ಇನ್ನೂ ನಾವು ಡೈನಾಮಿಕ್ ಆಗ್ಲಿಕ್ಕೆ ಒಂಥರ ಆಸ್ಪದ ಕೊಟ್ಟಂಗೆ ನೀವು. ಬಸವರಾಜ್ ಅವರೇ, ಏನು ಈ ಒಂದು ಕನಸು ನಿಮ್ಮ ಜೀವನದೊಳಗ ಇಂತಹ ಒಂದು ಬದಲಾವಣೆ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಯಾಕಂದ್ರೆ ಇವತ್ತು ನಮಗೆ ಎಲ್ಲ ಇದ್ದೂ ಕೂಡ ಏನೂ ಇಲ್ಲ ಅಂತಾನು ಅಳ್ತಾ ಇರೋರು ಬಹಳ ಅದಾರ. ನಿಮಗೆ ಬಹುಮುಖ್ಯವಾಗಿ ದೃಷ್ಟಿ ವಿಕಲಚೇತನರು, ಅಂದ್ರೆ ದಿವ್ಯಾಂಗ ಚೇತನರೊಳಗ, ಅಂದ್ರೆ ವಿಶೇಷವಾಗಿ ದೃಷ್ಟಿ ಒಂದು ತೊಂದರೆಯಿಂದ ನೀವು ದಿವ್ಯ ಚೇತನರಾಗಿ ಈ ಒಂದು ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಹೆಂಗ್ ಸಾಧ್ಯ ಆಯ್ತು? ಆಕ್ಚುಲಿ ನಾವು, ನಮ್ದು ಅಥಣಿ ಊರು, ನಮ್ಮ ಹುಟ್ಟಿನಿಂದಲೂ ಕೂಡ ನಮಗೆ ಕಣ್ಣಿಲ್ದಿದ್ರು ಕೂಡ ಜೀವನದೊಳಗೆ ಏನಾದ್ರೂ ಸಾಧನೆ ಮಾಡಬೇಕು ಅನ್ನುವಂತ ಒಂದು ಹಠ ಇತ್ತು ನಮಗೆ. ಆ ಹಿನ್ನೆಲೆಯೊಳಗೆ ನಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನ ಬೆಳಗಾವಿಯ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯಲ್ಲಿ ಪೂರೈಸಿ, ತದನಂತರ PU, ಡಿಗ್ರಿ, BEd ಎಲ್ಲ ಮತ್ತೆ MA ಎಲ್ಲ ಮಾಡ್ಕೊಂಡು, ತಮಗೆಲ್ಲರೂ ಗೊತ್ತಿರಬಹುದು ನಮ್ಮ ಶಕುಂತಲಾದೇವಿ ಅಂತ ಅವ್ರು ಮಾನವ ಕಂಪ್ಯೂಟರ್ ಇದ್ರು ಸರ್. ಅವರು ಕಣ್ಣಿದ್ದು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅವರು ನಮಗೆ ಸ್ಫೂರ್ತಿ ಆದ್ರು. ಅದಕ್ಕೆ ನಾವೆಲ್ಲ ಕಡೆ ಹೇಳ್ತಾ ಇರ್ತೇವೆ, ನಮ್ಮ ಮೋಟೋ ಏನಂದ್ರೆ ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅಂತ. ಆಮೇಲೆ ಕಣ್ಣಿನ ವಿಷನ್ಗಿಂತ ನಮಗೆ ಲೈಫ್ ವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕಣ್ಣಿಲ್ಲ, ಕಾಲಿಲ್ಲ, ಕೈಲ್ಲ, ಇದು ದೇಹಕ್ಕೆ ಹೊರತು ಮನುಷ್ಯಗಲ್ಲ ಸರ್. ಹೀಗಾಗಿ ನಾವೆಲ್ಲ ಕಡೆ ಹೇಳ್ತಾ ಇರ್ತೇವೆ, ನಿಜವಾದ ದಿವ್ಯಾಂಗರು ಯಾರು ಅಂದ್ರೆ ಎಲ್ಲ ಅಂಗಾಂಗ ಯಾರು ಮಾನಸಿಕವಾಗಿ ದುರ್ಬಲರಾಗಿರ್ತಾರೆ ಅವರೇ ನಿಜವಾದ ದಿವ್ಯಾಂಗರು. ಹೀಗಾಗಿ ನಾವು ಬ್ಲೈಂಡ್ನೆಸ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಗಿಫ್ಟ್ ಅಂತ ಹೇಳ್ಬೋದು. ನಾನು ಎಲ್ಲರಲ್ಲಿ ಕೇಳೋದಿಷ್ಟೇ, ದಿವ್ಯಾಂಗ ಸಹೋದರ ಸಹೋದರಿಯರಲ್ಲಿ ಏನೇ ದೈಹಿಕ ನ್ಯೂನತೆ ಇದ್ರು ಕೂಡ ಅದನ್ನು ನೀವು ಹೊರವಾಗಿ ಸ್ವೀಕಾರ ಮಾಡಿಕೊಂಡು ಭಗವಂತ ಕೊಟ್ಟಂತ ಅಮೂಲ್ಯವಾದ ಈ ಮೈಂಡ್ ಪವರ್ ಅನ್ನು
ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡ್ರೆ ಸೊ ನೀವು ಒಂದ್ ದಿವಸ ಅದ್ಭುತ ಸಾಧಕರಾಗಬಹುದು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಬಸವರಾಜ್ ಉಮ್ರಾಣ್ ಅವರೇ, ಈ ಒಂದು ಲೆಕ್ಕ ಇದೆ, ಸರ್ ಒಂದ 10 ಸಂಖ್ಯೆಗಳನ್ನ ಹೇಳ್ತೀನಿ. ಅಂದ್ರೆ 9480 ಇದೇನ್ ಸರ್ ಎಡಿಷನ್ ಮಾಡ್ಬೇಕಾ ಏನ್ ಮಾಡ್ಬೇಕು ಸರ್ ಇದನ್ನ? 9480 ಸ್ಟಾರ್ಟಿಂಗ್ 3 ಡಿಜಿಟ್ ಹೇಳಿ 948 ಇದಾದ್ಮೇಲೆ 2 ಡಿಜಿಟ್ ಹೇಳಿ ಸರ್. 09 ಎಸ್ 94 ಓಕೆ 09 3 ಸೆಕೆಂಡ್ ಲೈನ್ ಹೇಳಿ ಸರ್. 464 ಓಕೆ 94 ಎಸ್ 24 ಓಕೆ 24 ಎಸ್ 3. ಓಕೆ ಆನ್ಸರ್ ಹೇಳ್ಬೋದಾ ಸರ್? ನೋಡ್ರಿ, ನೀವೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ನಮ್ಮ ಆತ್ಮೀಯ ಶ್ರೋತೃಗಳೇ? ಇವುಗಳನ್ನ ನೀವು ನೋಡಿ ನಿಮ್ಮ ಉತ್ತರವನ್ನ ಇವ್ರು ಹೇಳೋ ಉತ್ತರದೊಂದಿಗೆ ನೀವು ತಾಳೆ ಮಾಡಿ ಸರ್. ಇದು ಉತ್ತರ ಬಂದ್ಬಿಟ್ಟು 141304183336 ಆಗುತ್ತೆ. ಖಂಡಿತವಾಗಿ ಸರಿಯಾದ ಉತ್ತರವನ್ನು ಹೇಳಿದ್ದೀರಿ ನೀವು ಬಸವರಾಜ್ ಉಮ್ರಾಣಿ ಅವರೇ. ಈ ಒಂದು ಗಣಿತ ಅನ್ನೋದೇನಿದೆಯಲ್ಲ, ಕಬ್ಬಿಣದ ಕಡಲೆ ಅಂತ ತಿಳ್ಕೊಂಡು ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಅಂತಾರೆ ಎಷ್ಟೋ ಗಣಿತ ಸಹವಾಸ ಮಾಡೋದಿಲ್ಲ. ಈಗ ವೇದ ಗಣಿತವನ್ನು ತಾವು ಓದಂತವ್ರು, ನೀವು ಆರಂಭದೊಳಗೆ ಇದೇನು ದೈವದತ್ತವಾದ ಕೊಡುಗೆ ಏನಲ್ಲ, ನೀವು ಸಾಕಷ್ಟು ಪ್ರಯತ್ನ ಮಾಡಿ ಇದನ್ನ ಗಳಿಸಿಕೊಂಡಂತವ್ರು. ಹೇಗೆ ಇದು ನಿಮಗೆ ಸಾಧ್ಯ ಆಯ್ತು? ತಾವಾಗಲೇ ಹೇಳಿದ್ರಿ, ಗಣಿತ ನಿತ್ಯ ಜೀವನಕ್ಕೆ ನಮ್ಮೆಲ್ಲರಿಗೂ ಅದು ಅವಶ್ಯಕವಾಗಿರುವಂತಹ ಸಬ್ಜೆಕ್ಟ್. ಜೀವನದಲ್ಲಿ ಜೀರೋ ಇದ್ದವ್ರನ್ನ ಹೀರೋವನ್ನಾಗಿ ಮಾಡುವಂತ ಶಕ್ತಿನೇ ಮ್ಯಾಥಮೆಟಿಕ್ಸ್ ಇರೋದ್ರಿಂದ ಅದನ್ನ ನಾವೆಲ್ಲರೂ ಹವ್ಯಾಸವಾಗಿ ತಗೋಬೇಕು ಸರ್. ನಾಟ್ ಓನ್ಲಿ ಮ್ಯಾಥಮೆಟಿಕ್ಸ್, ಎಲ್ಲ ವಿಷಯವನ್ನ ನಾವು ಹಾವಿಯಾಗಿ ತಗೊಂಡ್ರೆ ನಾವು ಸುಲಭವಾಗಿ ಮಾಡಬಹುದು. ಆಮೇಲೆ ಇದು ನಾವು ಚಿಕ್ಕವರಿದ್ದಾಗ ಟೇಬಲ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ವಿ ಸರ್. ಮಗಿಗಳನ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ಬಂದಿರೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ನಾವೆಲ್ಲರೂ ಸಾಧಿಸಬೇಕು ಅಂತ ಹಠ ಮತ್ತು ಕಾನ್ಫಿಡೆಂಟ್ ಇತ್ತು ಅಂದ್ರೆ ನಾವೇನ್ ಬೇಕಾದ ಸಾಧನೆ ಮಾಡಬಹುದು. ಇಟ್ಸ್ ಅ ಪ್ರಾಕ್ಟೀಸ್ ಅಂಡ್ ಗಾಡ್ ಗಿಫ್ಟ್ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳ್ಬೋದು ಸರ್. ಇಟ್ಸ್ ಆಲ್ ಫೋಕಸ್, ಎಫರ್ಟ್ ಅಂಡ್ ಇಂಟ್ರೆಸ್ಟ್. ಈಗ ನೋಡ್ರಿ ಬಸವರಾಜ್ ಮರಾಡ್ ಅವ್ರೆ, ನೀವು ಆರಂಭದೊಳಗ ನಿಮಗೆ ಹುಟ್ಟಿನಿಂದಲೇ ನಿಮಗೆ ದೃಷ್ಟಿ ತೊಂದರೆ ಇದೆ. ಹೌದು ಸರ್. ನಿಮಗೆ ಆರಂಭದೊಳಗ ನಿಮ್ಗೆ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಿಕೊಂಡು ನಿಮಗೆ ಒಂದು ಉತ್ಸಾಹ ಶುರು ಆಗಿದೆ. ಯಾವಾಗ ಇದು ನಿಮಗೆ ದೃಷ್ಟಿ ಇಲ್ಲ ಅನ್ನೋದು ನಿಮಗೆ ಅರ್ಥನೆ ಆಗ್ಲಿಲ್ಲ ಹೇಗೆ? ಈಗ ನಮಗೆ ದೃಷ್ಟಿ ಇವತ್ತು ಇದ್ದಿದ್ರೆ ನಿಮ್ಮ ಪರಿಚಯ ಆಗ್ತಿರ್ಲಿಲ್ಲ, ಆಕಾಶವಾಣಿಗೆ ಬರ್ತಿರ್ಲಿಲ್ಲ. ಅದೇ ನಮಗೆ ಒಂದು ವರ ಅಂತ ನಾವು ಹೇಳಿಕೆ ಇಚ್ಛೆ ಪಡ್ತೇವೆ ಸರ್. ಆಮೇಲೆ ನಮಗೆ ಯಾವತ್ತೂ ಕಣ್ಣಿಲ್ಲ ಅನ್ನುವಂತ ಒಂದು ನಮಗೆ ಗಿಲ್ಟಿ ಫೀಲ್ ಆಗೋದೇ ಇಲ್ಲ ಸರ್. ಯಾಕಂದ್ರೆ ಸೊ ಕಣ್ಣಿದ್ರೆ ಇವತ್ತು ನಾವು ಪ್ರಧಾನಮಂತ್ರಿಗಳ ಹತ್ರ ಆಗ್ಲಿ, ದುಬೈಗಾಗ್ಲಿ, ಬೇರೆ ಬೇರೆ ದೇಶಕ್ಕೆ ಹೋಗುವಂತ ಅವಕಾಶ ಆಗ್ತಿರ್ಲಿಲ್ಲ. ಹೀಗಾಗಿ ನಾವು ಚಿಕ್ಕವರದಾಗ ನಮ್ಮ ಶಾಲೆಯಲ್ಲೆಲ್ಲ ಹೇಳೋರು ಶಿಕ್ಷಕರು, ಹಲವಾರು ಜನ ಸಾಧಕರ ಬಗ್ಗೆ ನಮ್ಗೆ ಉದಾಹರಣೆಯಾಗಿ ಹೇಳೋರು. ಅವರೆಲ್ಲ ಮಾಡಿದ್ರೆ ನಾವು ಯಾಕೆ ಮಾಡುವ, ಅಂದ್ರೆ ಕಣ್ಣಿದ್ದವ್ರು ಈ ರೀತಿ ಮಾಡ್ತಿರ್ಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂತ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಬಂತು ಸರ್. ಅವಾಗ ಅದೇ ನಮಗೆ ಒಂದು ಮುಖ್ಯ ಪ್ರೇರಣೆ ಅಂತ ಹೇಳ್ಬೋದು ಸರ್. ನಾವೆಲ್ಲ ಕಡೆ ಹೇಳ್ತಾ ಇರ್ತೀವಿ, ನಮ್ಮೆಲ್ಲರಿಗೂ ನಿಜವಾಗ್ಲೂ ಪ್ರೇರಣೆ ಯಾರು ಅಂದ್ರೆ ನಮ್ಮ ಶಿಕ್ಷಕರು ಮತ್ತು ಪೇರೆಂಟ್ಸ್ ಅಂತ. ಓಹೋ, ಕರೆಕ್ಟ್. ಈ ಒಂದು ಗಣಿತದ ಒಂದು ಲೆಕ್ಕ ನೋಡೋಣ. ಹೇಳಿ ಸರ್. ಈಗ 918 ತಗೊಂಡ್ರೆ ಅದನ್ನ ಮತ್ತೆ ಗುಣಾಕಾರ ಮಾಡೋದು. ಅದರದ್ದು ಅಂದ್ರೆ ಟೇಬಲ್ ಬರ್ದಿದ್ದೀರಾ? ಟೇಬಲ್ 918 ಸ್ಕ್ವೇರ್. ಟೇಬಲ್ ಅದು ಉಲ್ಟಾ ಬೇಕಾ ಸೀದಾ ಬೇಕಾ ಸರ್ ನಿಮಗೆ? ಹೇಳಿ. ಸೀದಾ ನೋಡಿ. 91818362754367245905505508 6426734482629180 ಆಗುತ್ತೆ ಸರ್. ಉಲ್ಟಾ ನೋಡಿ ಸರ್. 918082627436467237522754183691836918 ಆಗುತ್ತೆ ಸರ್. ಅಂದ್ರೆ ನಾವು ಇದನ್ನ ಕಂಠಪಾಠ ಮಾಡೋದಿಲ್ಲ ಸರ್. ಇದನ್ನ ನಾವು ಆನ್ ದ ಸ್ಪಾಟ್ ಅದನ್ನ ಪ್ಲಸ್ ಮಾಡ್ತಾ ಹೋಗ್ತೇವೆ. ನಿಮಗೊಂದೆರಡು ನಾನು ಶ್ರೋತೃಗಳಿಗೋಸ್ಕರ ಒಂದೆರಡು ಟೆಕ್ನಿಕ್ ಹೇಳಿದ್ರೆ ಇದ್ರ ಬಗ್ಗೆ ಹೇಳಬಹುದು. ಖಂಡಿತವಾಗಿ. ಈಗ ನಾವು ಹೆಂಗೆ ಸರ್ ಎಡಿಷನ್ ಮಾಡ್ತೀವಿ ಅಂದ್ರೆ ಒಂದು 4 ಡಿಜಿಟ್ ಹೇಳ್ತೀನಿ, ಬರ್ಕೊಳ್ಳಿ ಸರ್. 9215 ಮೇಲೆ 9215 ಬರ್ದ್ರ ಸರ್? 9215 ಪ್ಲಸ್ 8105 ಸರ್. ಇದು ಮೇಲೆ 4 ಅಂಕಿ ಮತ್ತು ಕೆಳಗಡೆ 4 ಅಂಕಿ ಇದೆ ಅಲ್ವಾ? ಇದು ನಮಗೆ ಎಲ್ಲವನ್ನ ಒಟ್ಟಿಗೆ ಕೂಡಿಸ್ಲಿಕ್ಕೆ ಕಷ್ಟ ಆಗತ್ತಲ್ವಾ ಸರ್? ಅದಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಇದು 10, 100 ಮತ್ತು 1000 ವರೆಗೆ ಇದೆ ಅಲ್ವಾ? ಸೊ 1000 ಪ್ಲೇಸ್ ಅಲ್ಲಿ ಫಸ್ಟ್ ಡಿಜಿಟ್ ಯಾವ್ದಿದೆ ಸರ್? 9 ಅಲ್ಲ? 9 ಇದೆ. ಕರೆಕ್ಟ್ ಸರ್, 9 ಇದೆ ತಾನೆ? ಓಕೆ, 9 ಅಪೋಸಿಟ್ ಎಷ್ಟಿದೆ ಸರ್? 8 ಇದೆ. 9 ಪ್ಲಸ್ 8 ಎಷ್ಟಾಗುತ್ತೆ? 17 ಆಗುತ್ತೆ. ಅಂದ್ರೆ 17,000 ಆಗುತ್ತಾನೆ. ಆನ್ಸರ್ 17,000 ಬರ್ಕೊಂಡ್ಬಿಡಿ ಸರ್. ಇದಾದ ಮೇಲೆ 100 ಪ್ಲೇಸ್ ಅಲ್ಲಿ ಏನಿದೆ ಸರ್ ಫಸ್ಟ್ ಡಿಜಿಟ್? 2. ವೆರಿ ಗುಡ್ ಸರ್. 2 ಅಪೋಸಿಟ್ 1 ಇದೆ. 2 ಪ್ಲಸ್ 1 ಎಷ್ಟಾಗುತ್ತೆ? 3. ಸೊ ಅಂದ್ರೆ 300 ಆಗತ್ತಲ್ವಾ? ಅಲ್ಲಿ ಆನ್ಸರ್ 17,000 ಇದೆ ತಾನೆ? ಅದರೊಟ್ಟಿಗೆ 300 ಅನ್ನ ಕೂಡಿಸಿ ಸರ್. ಕರೆಕ್ಟ್. ಎಷ್ಟಾಯ್ತು ಸರ್ ಆನ್ಸರ್ ಈಗ? 17,300. ವೆರಿ ನೈಸ್ ಸರ್. ಇದಾದ್ಮೇಲೆ ಮೇಲೆ 15 ಇದೆ, ಕೆಳಗಡೆ 5 ಇದೆ. 15 ಪ್ಲಸ್ 5 ಎಷ್ಟಾಗುತ್ತೆ? 20 ಆಗುತ್ತೆ. ಅಲ್ಲಿ ಉತ್ತರ 17,300 ಇದೆಯಲ್ವಾ? ಅದ್ರ ಜೊತೆಗೆ 20 ಕೂಡಿಸಿದ್ರೆ ಒಟ್ಟಾರೆ ಉತ್ತರ ಎಷ್ಟಾಗುತ್ತೆ? 17,320 ಆಯ್ತು. 17,320
320 ಈ ರೀತಿ ನಾವು ಎಡಿಷನ್ ಮಾಡಬಹುದು ಸರ್. ಇನ್ನು ಮೈನಸ್ ನೋಡಿ ಸರ್, 8310 ಕಳೆಯೋದು 8310 ಮೈನಸ್ 7411. ಈಗ ನೀವು ನನಗೆ ಹೇಳಬೇಕು 1000 ಪ್ಲೇಸ್ ಅಲ್ಲಿ ಏನಿದೆ ಸರ್? 1000 ಪ್ಲೇಸ್ ಅಲ್ಲಿ 8 ಇದೆ. ವೆರಿ ಗುಡ್ ಸರ್. 8 ಅಪೋಸಿಟ್ ಸರ್ 7 ಇದೆ. 8 ಮೈನಸ್ 7 ಎಷ್ಟಾಗುತ್ತೆ? 1. ಅಂದ್ರೆ 1000 ಆಗುತ್ತಾ ಸರ್? ಆನ್ಸರ್ 1000 ಬರ್ಕೊಂಡ್ರಾ? ಇದಾದ್ಮೇಲೆ 100 ಪ್ಲೇಸ್ ಅಲ್ಲಿ 3 ಇದೆ. ವೆರಿ ಗುಡ್ ಸರ್. ಅಪೋಸಿಟ್ 4 ಇದೆ. 3 ಮೈನಸ್ 4 ಬರಲ್ಲ ತಾನೆ? ಬರಲ್ಲ. ಅದಕ್ಕೆ ಉಲ್ಟಾ ತಗೋಬೇಕು ಸರ್ ನಾವು ಅದನ್ನ. ಆ ರೀತಿ ಸಿಚುವೇಶನ್ ಬಂದಾಗ ಉಲ್ಟಾ ತಗೋಬೇಕು. ಹೇಗೆ? 4 ಮೈನಸ್ 3. 4 ಮೈನಸ್ 3 ಎಷ್ಟು ಬಂತು ಸರ್? 1. ಅಂದ್ರೆ 100 ಬಂದಿದೆ ತಾನೆ? ಈ 100 ಅನ್ನು ಎಲ್ಲಿಂದ ಮೈನಸ್ ಮಾಡ್ಬೇಕಂದ್ರೆ ಅಲ್ಲಿ ಆನ್ಸರ್ 1000 ಇದೆಯಲ್ಲ ಸರ್, ಅದರಲ್ಲಿ 100 ಅನ್ನು ಮೈನಸ್ ಮಾಡೋದು. ಎಷ್ಟಾಯ್ತು ಸರ್? ಈಗ 900 ಆಯ್ತು. ವೆರಿ ನೈಸ್ ಸರ್. ಇದಾದ್ಮೇಲೆ ಮೇಲೆ 10 ಇದೆ ಅಲ್ವಾ? 11. ಏನ್ ಮಾಡ್ಬೇಕು ಸರ್ ಈಗ ಅದನ್ನ? ಅದು ಮಾಡಕ್ಕಾಗಲ್ಲ, ಉಲ್ಟಾ ತಗೋಬೇಕು. ಹೇಗೆ? 1 ಆಯ್ತು. ಅಂದ್ರೆ 11 ಮೈನಸ್ 10 ಬಂದಾಗ 1 ಬರುತ್ತಾನೆ. ಈ 1 ಅನ್ನ ನಾವು 900 ಅಲ್ಲಿ ಮೈನಸ್ ಮಾಡಿದಾಗ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಸರ್? 899. ವೆರಿ ಗುಡ್ ಸರ್. 899 ಈ ರೀತಿ ನಾವು ಮಾಡಬೇಕು ಸರ್. ಆಮೇಲೆ ತಪ್ಪು ತಿಳ್ಕೊಬೇಡಿ, ತಮಗೆ ಟೇಬಲ್ಸ್ ಕೋಟಿವರೆಗೆ ಬರುತ್ತಾ? ಕೋಟಿ ಇಲ್ಲ, ಬರಲ್ಲ. ಯಾಕೆ ಬರೋದಿಲ್ಲ ಸರ್? ಕೋಟಿ ಒಂದ್ಲೆ 1 ಕೋಟಿ, ಕೋಟಿ ಎರಡ್ಲೆ 2 ಕೋಟಿ, ಕೋಟಿ ಮೂರ್ಲೆ 3 ಕೋಟಿ, ಕೋಟಿ ನಾಲ್ಕಲೆ ಮತ್ತೆ ಮುಗುದಾಯ್ತು. ನಮಗೆ ಕೋಟಿ ಗೊತ್ತು, ಆದ್ರೆ ಕೋಟೆ ಒಳಗಡೆ ಏನಿದೆ ಗೊತ್ತಿಲ್ಲ ಸರ್. ಅದಕ್ಕೆ ನಾವು ಕೂಡ ಮಾನವ ಕಂಪ್ಯೂಟರ್ ಆಗ್ಬೇಕು ಅಂದ್ರೆ ಕನಿಷ್ಠ ಅಂದ್ರೆ 1000 ಟೇಬಲ್ಸ್ ಬಂದ್ರೆ ತಾವು ಕೂಡ ಸೂಪರ್ ಕಂಪ್ಯೂಟರ್ ಆಗ್ಬಹುದು ಸರ್. ಖಂಡಿತವಾಗಿ. ನೋಡಿ ಎಷ್ಟು ಸರಳವಾಗಿ ನೀವು ಅಂದ್ರೆ ಈಗ ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳಲಿಕ್ಕೆ ಅಂದ್ರೆ ಅದಕ್ಕೆ ನೀವು ಈಗ ಈ ತರ ಒಂದು ಗಣಿತವನ್ನ ಪ್ರಚಾರ ಮಾಡಬೇಕು ಅಂತಂದಾಗ ನೀವು ಹೇಗೆ ಯಾರ್ಯಾರ ನೀವು ಸರ್? ಆಕ್ಚುಲಿ ನಾವು ಶಾಲೆ ಕಾಲೇಜುಗಳಿಗೆ, ಗೌರ್ಮೆಂಟ್ ಆಫೀಸ್ಗಳಿಗೆ, ಕಂಪನಿಗೆಲ್ಲ ಹೋಗಿ ಈಗೇನಾಗಿದೆ, ಗಣಿತ ಅಂದ್ರೆ ಕಷ್ಟ ಆಗ್ಬಿಟ್ಟಿದೆ ಎಲ್ರಿಗೂ. ಅದನ್ನ ಹೇಗೆ ಸುಲಭವಾಗಿ ಮಾಡಬೇಕು, ಆಮೇಲೆ ಮೋರ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಷನ್, ಮೆಮರಿ ಪವರ್, ಎಕ್ಸಾಮಿನೇಷನ್, ಟೈಮ್ ಮ್ಯಾನೇಜ್ಮೆಂಟ್, ಸ್ಟಡಿ ಪ್ಲಾನಿಂಗ್, ಮಾರಲ್ ವ್ಯಾಲ್ಯೂಸ್ ಅಂಡ್ ಸ್ಟ್ರೆಸ್ ಪ್ರಾಬ್ಲಮ್, ಈ ಎಲ್ಲ ವಿಷಯಗಳ ಬಗ್ಗೆ ಹೋಗಿ ನಾವು ಉಪನ್ಯಾಸ ಕೊಡ್ತಾ ಇದೀವಿ ಸರ್. ಇನ್ನು ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಮೂಡಿಸುವಂತದ್ದು, ಅಂದ್ರೆ ಕಣ್ಣಿರ್ಲಾರ್ದು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾವೇಕೆ ಮಾಡಬಾರ್ದು ಅಂತಕ್ಕಂತ ಒಂದು ಮೋಟಿವೇಶನ್ ಬರ್ಲಿ ಅಂತ ಹೇಳಿ ಎಲ್ಲಾ ಕಡೆ ಓಡಾಡ್ತಾ ಇದೀವಿ ಸರ್. ಪ್ರಸ್ತುತ ನಾವು ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಹೆಸರು ಬೆಂಗಳೂರಲ್ಲಿ, ಅಲ್ಲಿ ನಾವು ರಾಯಭಾರಿಗೆ ಕೆಲಸ ಮಾಡ್ತಾ ಇದ್ದೇವೆ. ಅವ್ರ ಮುಖಾಂತರ ಶಾಲೆ ಕಾಲೇಜುಗಳಿಗೆ ಎಲ್ಲ ಹೋಗಿ ಜನರನ್ನ ಜಾಗೃತಗೊಳಿಸ್ತಾ ಇದ್ದೀವಿ ಸರ್. ನಮ್ಮ ಉದ್ದೇಶ ಎಲ್ಲಾ ಮಕ್ಕಳು ನಮ್ಮಂಗ ಆಗಬೇಕು, ಒಂದು 100 ಅಲ್ಲಿ ಒಬ್ಬರಾದ್ರೂ ಚೇಂಜ್ ಆಗಲಿ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮುಂದೆ ಸಾಗ್ತಾ ಇದ್ದೇವೆ ಸರ್. ಬಸವರಾಜ್ ಉಮ್ರಾಣಿ ಅವರೇ, ಹೇಳಿ ಸರ್. ನೀವು ಅಥಣಿ ಪರಿಸರದೊಳಗ ನೀವು ಹುಟ್ಟಿ ಬೆಳೆದಂತ? ಹೌದು, ಅಥಣಿ ಶಿವಯೋಗಿಗಳ ನಾಡು, ಮುರುಗೇಂದ್ರ ಶಿವಯೋಗಿಗಳ ಒಂದು ತಪೋ ಭೂಮಿ, ಮುರುಘರಾಜೇಂದ್ರ ಅವರು. ಹೌದು, ಮುರುಘಾ ಶಿವಯೋಗಿಗಳು ಅವರ ನಾಡಲ್ಲಿ ತಾವು ಇದ್ದು ನೀವು ಅಲ್ಲಿ ಆ ಒಂದು ಗ್ರಾಮೀಣ ಪ್ರದೇಶದೊಳಗೆ ನಿಮ್ಮ ಶಿಕ್ಷಣ ಆದ ನಂತರ ನಿಮಗೆ ವೇದಿಕ ಗಣಿತದ ಒಂದು ಪಾಠಗಳು ಅಥವಾ ಟೇಬಲ್ಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೊಂಡ ನಂತರ ನೀವು ಇದನ್ನ ಪ್ರಚಾರ ಮಾಡ್ಲಿಕ್ಕೆ ಎಲ್ಲ ಕಡೆ ಹೋಗ್ತಾ ಇದ್ದೀರಿ. ಅಂದ್ರೆ ನಿಮಗೆ ಬಹಳ ಅವಕಾಶಗಳು ಸಿಕ್ಕು ಜೀವನದೊಳಗೆ. ಹೇಗೆ ಇದು ಇವತ್ತ ಸಾಕಷ್ಟು ಮಕ್ಕಳಿಗೆ ಒಂದು ಅಪ್ಟಿಟ್ಯೂಡ್ ಅಂತ ಹೇಳ್ತೀವಲ್ಲ ಜೀವನದೊಳಗೆ, ಒಂದು ನಾವು ಅಪ್ಟಿಟ್ಯೂಡ್ ಬೆಳೆಸಬೇಕು, ಗಣಿತದ ಒಂದು ಚಾಕಚಕ್ಯತೆಯನ್ನು ರೂಢಿ ಮಾಡ್ಕೊಂಡ್ರೆ ಜೀವನದೊಳಗೆ ಇತರ ಕೆಲವೊಂದಿಷ್ಟು ಸಮಸ್ಯೆಗಳು ಜೀವನ ಗೆದ್ದಂಗ ಅನ್ಸರ್ ನಮ್ಮ ಭಾಷೆದಾಗ ಹೇಳೋದಾದ್ರೆ. ಅದು ಹೆಂಗೆ ನೀವು ಅದನ್ನ ಹೆಂಗೆ ಪ್ರತಿಪಾದನೆ ಮಾಡ್ತೀರಿ? ಅಂದ್ರೆ ಸರ್, ಈಗ ಜೀವನಕ್ಕೆ ಲೆಕ್ಕದ ಜೊತೆಗೆ ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಚಿಂತೆ ಇರಬೇಕು ಸರ್. ವಿವೇಕಾನಂದರು ಹೇಳ್ತಾರೆ, ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ. ಈಗ ನಾವು ಕಣ್ಣಿಲ್ಲ ಅಂತ ಮನೇಲಿ ಕುಂದ್ರೆ ನಾವೇನೋ ಸಾಧನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟೋ ಜನ ಕಾಲಿರ್ಲಾರ್ದಂತವ್ರು ಇವತ್ತು ಲಾಂಗ್ ಜಂಪ್ ಅಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ, ಪ್ಯಾರಾ ಒಲಿಂಪಿಕ್ ಅಲ್ಲಿ. ಆಮೇಲೆ ಕಣ್ಣಿರ್ಲಾರ್ದಂತ ಪುಟ್ಟರಾಜ ಗವಾಯಿಗಳಾಗಿರ್ಬೋದು, ಡೇವಿಡ್ ಹಾಟ್ಮನ್ ಆಗಿರ್ಬೋದು, ಲೂಯಿಸ್ ಬ್ರೈಲ್ ಅಂತ ಅವರು ಕಣ್ಣಿಲ್ಲ ಸರ್, ಫ್ರಾನ್ಸ್ ದೇಶದವರು, ಬ್ರೈಲ್ ಲಿಪಿನ ಕಣ್ಣು ಹಿಡಿದಿದ್ದಾರೆ. ಹಂಗೆ ಸಾಧನೆಗೆ ಯಾವತ್ತು ಈ ದಿವ್ಯಾಂಗತನ, ಅಂಗವಿಕಲತೆ ಅಡ್ಡಿ ಆಗೋದಿಲ್ಲ. ಸಾಧಿಸುವಂತ ಹಠ ಇರಬೇಕು. ಅದು ನಮ್ಗೆ ಏನಾಗಿದೆ ಇವತ್ತು, ಹಠಕ್ಕಿಂತ ಚಟಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ. ಛಲ ಮತ್ತು ಆತ್ಮವಿಶ್ವಾಸ ಬಹಳ ಮುಖ್ಯ ಸರ್. ಅಂಡ್ ವಿಲ್ ಪವರ್, ಐ ಕ್ಯಾನ್ ಡೂ ಎನಿಥಿಂಗ್ ಇನ್ ಮೈ ಲೈಫ್ ಅಂತಕ್ಕಂತ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಎಲ್ಲ ಜನರಲ್ಲಿ ಬಂತು ಅಂದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ವಿಲ್ ಪವರ್, ಫೋಕಸ್, ಎಫರ್ಟ್ ಮತ್ತೆ ಇಂಟ್ರೆಸ್ಟ್ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಯುವಕರು ಮತ್ತು ಮಕ್ಕಳು ಜಾಸ್ತಿ ಮೊಬೈಲ್ ಅನ್ನ ಅತಿಯಾಗಿ ಬಳಸ್ತಾ ಇದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಒಳ್ಳೆದನ್ನ ಮಾತ್ರ ಸ್ವೀಕರಿಸಬೇಕು. ನಾವೆಲ್ಲ ಕಡೆ ಹೇಳ್ತಾ ಇದ್ದೀವಿ ಸರ್, ನಿಮ್ಮ ಕೈಯಲ್ಲಿ ಮೊಬೈಲ್ ಬಲ್ಲಿ ಪುಸ್ತಕ ಇಟ್ಕೊಳ್ರಿ. ಬುಕ್ ನಿಮ್ಮ ನಾಲೆಜ್ ಅನ್ನ ಜಾಸ್ತಿ ಮಾಡುತ್ತೆ, ಮತ್ತು ಬುಕ್ ನಿಮ್ಮನ್ನ ಹೀರೋ ಮತ್ತೆ ಹೀರೋಯಿನ್ ಮಾಡುತ್ತೆ. ಮೊಬೈಲ್ ನಿಮ್ಮನ್ನ ಜೀರೋ ಮಾಡುತ್ತೆ. ಅದನ್ನ ಒಳ್ಳೆದಕ್ಕೆ ಬಳಸಿ ಅಂತ ಹೇಳ್ತೀವಿ ಸರ್. ಬಹಳ ಸಂತೋಷ. ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರಿ ಬಸವರಾಜ ಉಮ್ರಾಣಿ ಅವರೇ. ಈಗ ನಿಮ್ಮ ಒಂದು ಜಾಣ್ಮೆಯ ಪರಿಚಯ, ನೀವು ಮಾನವ ಕಂಪ್ಯೂಟರ್ ಅಂತ ಹೇಳಿ ಜನಕ್ಕೆ ಗೊತ್ತಾಯ್ತು. ಆದ್ರೆ ನೀವು ಇಷ್ಟು ಅಂದ್ರೆ ಸಖೇದ ಆಶ್ಚರ್ಯದಿಂದ ನಿಮ್ ನೋಡೋ ಜನ ಜಾಸ್ತಿ ಆಯ್ತು. ಹಾಗಾಗಿ ನೀವು ನಾಡಿನಲ್ಲೇ ನೀವು ಪ್ರವಾಸ ಮಾಡಿದ್ರಿ. ಆಮೇಲೆ ಈಗ ನೀವು ನರೇಂದ್ರ ಮೋದಿ ಅವರ ಪರಿಚಯ ಕೂಡ ಆಯ್ತು. ನಮ್ಮ ಪ್ರಧಾನಿ ಮೋದಿ ಅವರನ್ನು ಕೂಡ ತಾವು ಭೇಟಿ ಆದ್ರಿ. ಆ ಭೇಟಿಯ ಪ್ರಸಂಗವನ್ನ ವಿವರಿಸಬಹುದಾ
ಸರ್ ಅದು ನಮ್ಮ ಜೀವನದೊಳಗೆ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರನ್ನ, ಅಬ್ದುಲ್ ಕಲಾಂ ಅವರನ್ನ, ದುಬೈ ರಾಜರನ್ನ, ಈ 3 ಜನರನ್ನ ಭೇಟಿ ಆಗ್ತಕ್ಕಂತ ಅವಕಾಶ ಬಂತು ಸರ್. 2004 ಅಕ್ಟೋಬರ್ 15ಕ್ಕೆ ಬೆಳಗಾವಿಯಲ್ಲಿ ಅಬ್ದುಲ್ ಕಲಾಂ ಅವರನ್ನ, ಆಮೇಲೆ 2 ಇಯರ್ಸ್ ಬ್ಯಾಕ್ ಮೋದಿ ಅವರನ್ನ, ಮತ್ತೆ 3 ಇಯರ್ಸ್ ಬ್ಯಾಕ್ ದುಬೈ ರಾಜರನ್ನ ಭೇಟಿ ಆಗುವಂತ ಅವಕಾಶ ಬಂತು. ವಿಶೇಷವಾಗಿ ಮೋದಿ ಅವರಿಗೂ ನಮಗೂ ಒಂದು 100 ಫೀಟ್ ಡಿಸ್ಟೆನ್ಸ್ ಇತ್ತು ಸರ್. ಆವೋ ಪ್ರಭಾಕರ್ ಜಿ ಅಂತಂದ್ರು ನಮ್ಮ ಕೋರೆಯವರಿಗೆ, ಮತ್ತೆ ನಾವು ಜೊತೆಯಾಗಿ ಹೋದಾಗ ಕೋರೆ ಅವರು ಹೇಳ್ತಾರೆ ಇವರು ಬಸವರಾಜು ಬ್ಲೈಂಡ್ ಅಂದಾಗ ಅಲ್ಲಿಂದ ಎದ್ದು ಬಂದು ಫೋಟೋನೇ ಕಲಿಸ್ಕೊ ಅಂತೇಳಿ ಥ್ಯಾಂಕ್ಸ್ ಕೊಟ್ಟರು ಸರ್, ಶೇಕ್ ಹ್ಯಾಂಡ್ ಮಾಡಿದ್ರು. ಆಮೇಲೆ ಕೋರೆ ಅವರು ಹೇಳ್ತಾರೆ ಮೋದಿಜಿ ಆಪ್ಕ ಡೇಟ್ ಆಫ್ ಬರ್ತ್ ಬೋಲಿ ಅಂದಾಗ 17 ಸೆಪ್ಟೆಂಬರ್ 1950 ಯಾವ್ದನ್ನ ಬರುತ್ತೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ ಸರ್ ಯು ಬಾರ್ನ್ ಸಂಡೇ ಹಾಲಿಡೇ ಅಂತಂದೆ. ಆಮೇಲೆ ಹಾಗೆ ವಿದೌಟ್ ವಾಚ್ ವಿಲ್ ಟೆಲ್ ಟೈಮ್ ಆಲ್ಸೋ ಅಂದಾಗ ವಾಟ್ ಈಸ್ ಟೈಮ್ ಅಂತ ಮೋದಿ ಕೇಳಿದ್ರು. ಅವಾಗ 2:07 PM ಆಗಿತ್ತು ಸರ್ ವಾಚ್ ನೋಡಿದಾಗ. ಆಶ್ಚರ್ಯಚಕಿತರಾಗಿ ಅನೇಕ ಕ್ಯಾಲ್ಕುಲೇಷನ್ಸ್ ಅನ್ನ ಕೇಳಿದ್ರು. ತದನಂತರ ಅವರು ಆಶ್ಚರ್ಯಚಕಿತರಾಗಿ ಹೇಗೆ ಸಾಧ್ಯ, ಹೌ ಇಟ್ ಈಸ್ ಪಾಸಿಬಲ್ ಅಂತಕ್ಕಂತ ಕ್ವಶನ್ ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಹೇಳಿದೆ. ಈ ಮಾತನ್ನ ಕೇಳಿದಾಗ ಮೋದಿ ಅವರು ಹೇಳ್ತಾರೆ ನಾನು ಜಗತ್ನಲ್ಲಿ ನಿನ್ನಂತ ಟ್ಯಾಲೆಂಟೆಡ್ ನೋಡಿಲ್ಲಪ್ಪ, ನೀನೇ ನಂಬರ್ 1 ಟ್ಯಾಲೆಂಟ್ ಇನ್ ವರ್ಲ್ಡ್ ಅಂತ ಹೇಳಿದ್ರು. ಹೌದು ನೋಡ್ರಿ, ಅದೊಂಥರ ರೋಮಾಂಚನ ಅಲ್ಲ. ಹೌದು ಸರ್. ನೀವು ದುಬೈ ಮಹಾರಾಜನ ಭೇಟಿ ಆದಾಗ ಏನದು, ಯಾಕಂದ್ರೆ ಅವ್ರಿಗೂ ಕೂಡ ಆಶ್ಚರ್ಯ ಅಲ್ಲ ಇದು? ಬಹಳ ಆಶ್ಚರ್ಯ ಸರ್. ದುಬೈ ರಾಜರು ನಮಗೆ, ಯಾರು ಅವ್ರ ಹೆಸರೇನು? ಶೇಖ್ ಮೊಹಮ್ಮದ್ ಬಿನ್ ಅಲ್ ರಶೀದ್ ಮಕ್ದೂಮ್ ಅಂತ ಅವರ ಹೆಸರು. ಅವರು ನಮ್ಮ ದೂರದರ್ಶನದಲ್ಲಿ ಒಂದು ಕಾರ್ಯಕ್ರಮ ನೋಡಿ ಪ್ರಭಾವಿತರಾಗಿ ನಮಗೆ ಅವರು ಆಮಂತ್ರಣ ಮಾಡಿದ್ರು ಸರ್. ಅವರಿಗೆ ದುಬೈದಲ್ಲಿ ಪ್ರತಿ ವರ್ಷ ಒಂದು ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಮೇಳ ಅಂತ ಮಾಡ್ತಾರೆ ಸರ್. ಗಲ್ಫ್ ಕಂಟ್ರಿನಲ್ಲಿ ಸುಮಾರು 50 ದೇಶಗಳಿಂದಲೂ ಹೊಸದಾಗಿ ಇನ್ವೆಂಟ್ ಮಾಡಿದಂತ ಈ ತಂತ್ರಜ್ಞಾನವನ್ನ ಜನರಿಗೆ ಒಂದು ಎಕ್ಸಿಬಿಷನ್ ಟೈಪ್ ಮಾಡ್ತಾರೆ ಸರ್. ಆ ಕಾರ್ಯಕ್ರಮದಲ್ಲಿ ನಮ್ಮನ್ನ ಇಂಡಿಯಾದಿಂದ ರಿಪ್ರೆಸೆಂಟೇಟಿವ್ ಆಗಿ ಇನ್ವೈಟ್ ಮಾಡಿದ್ರು. ಅದ್ರ ಜೊತೆ ಲೈಫ್ ಟೈಮ್ ಎಕ್ಸಲೆನ್ಸಿ ಇಂಟರ್ನ್ಯಾಷನಲ್ ಅವಾರ್ಡ್ ಅನ್ನು ಕೊಟ್ಟು ದುಬೈ ರಾಜರು ಗೌರವಿಸಿದ್ದಾರೆ ಸರ್. ಅದು ಒಂದು ಅಮೇಜಿಂಗ್ ಅಂತ ಹೇಳ್ಬೋದು ಸರ್. ಬಹಳ ಸಂತೋಷ. ಮೊನ್ನೆ ರಷ್ಯಾದಲ್ಲಿ ಒಂದು ಕಾರ್ಯಕ್ರಮ ನಡೀತು ಸರ್, ಇನ್ಕ್ರೆಡಿಬಲ್ ಪೀಪಲ್ ವಿತ್ ಹ್ಯೂಮನ್ ಬ್ರೈನ್ ಅಂತ. ಇಟ್ಸ್ ಒನ್ ಆಫ್ ದ ರಿಯಾಲಿಟಿ ಶೋ ಸರ್. ಸುಮಾರು 64 ದೇಶಗಳಿಂದ 64 ಪಾರ್ಟಿಸಿಪೇಟ್ಸ್ ಬಂದಿದ್ರು ಸರ್. ಭಾರತದಿಂದ ನಮ್ಮನ್ನ ರಿಪ್ರೆಸೆಂಟೇಟಿವ್ ಆಗಿ ನಾವು ಇನ್ವೈಟ್ ಮಾಡಿದ್ರು ಸರ್. ಅವರು ಅಲ್ಲಿಯೂ ಸಹಿತ ಕಾರ್ಯಕ್ರಮ ಕೊಟ್ಟು ಬಂದು ಎಷ್ಟಾಗತ್ತಷ್ಟು ಸಮಾಜಕ್ಕೆ, ದೇಶಕ್ಕೆ ನಮಗೆ ಏನ್ ಕಾಂಟ್ರಿಬ್ಯೂಷನ್ ಸಾಧ್ಯ ಆಗುತ್ತೆ ಅದು ಮಾಡ್ತಾ ಇದ್ದೀವಿ ನೋಡ್ರಿ. ಈಗ ನಿಮ್ಮ ಗಣಿತದ ಒಂದು ಚಕಚಕತೆಗೆ ಬರೋಣಂತ. ಈ ಗುಣಾಕಾರ ಭಾಗಾಕಾರ ಏನಿದಲ್ಲ ಇವುಗಳನ್ನು ಕೂಡ ನಾವು ಸರಳವಾಗಿ ಮಾಡಬಹುದು ಅನ್ನೋದನ್ನ ತಾವು ನಿರೂಪಿಸಿ ತೋರಿಸ್ತೀರಿ. ಹೇಗೆ ಗುಣಾಕಾರವನ್ನ ಅದೇ ಮಗ್ಗಿಗಳ ಸಹಾಯ ಪಡ್ಕೊಂಡೆ ಮಾಡುವಂತದ್ದು ಸರ್. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಒಂದು 2 ಡಿಜಿಟ್ ನೀವೇ ಬರ್ದ್ಬಿಡಿ ಸರ್. 2 ಸಂಖ್ಯೆ ಏನ್ ಬರ್ದಿದ್ದೀರಿ ಸರ್? ಈಗ ಅದನ್ನ ಹೇಗೆ ಮಾಡಬೇಕಂತ ನಿಮಗೆ ನಾನು ವಿಧಾನವನ್ನು ಹೇಳ್ತೇನೆ. ಹೌದಾ? ಕ್ಷೇತ್ರಗಳಿಗೆ 2282 22 ಗುಣಾಕಾರ 82 ಇದೆಯಲ್ವಾ ಸರ್? ನಮಗೆ 22 ಮಗಿಯಂತೂ ಬಹಳ ಸುಲಭ ಆಗುತ್ತೆ. 22 ಗುಣಾಕಾರ 82 ಒಟ್ಟಿಗೆ ಮಾಡ್ಲಿಕ್ಕೆ ಕಷ್ಟ ಆಗೋದ್ರಿಂದ ಸುಲಭ ವಿಧಾನ ಅಂದ್ರೆ 22 ಹತ್ಲೆಗೆ ಎಷ್ಟಾಗುತ್ತೆ ಸರ್? 220 ಬರ್ಕೊಂಬಿಡಿ ಸರ್. ಇಲ್ಲಿ ಗುಣಾಕಾರ ಸಂಖ್ಯೆ 82 ಇದೆ ಅಲ್ವಾ? 82ರಲ್ಲಿ 10 ಸ್ಥಾನಗಳು ಎಷ್ಟಿದಾವೆ? 8 ಅಲ್ಲ? ಕರೆಕ್ಟ್ ಸರ್, 8 ಇದೆ ಅಲ್ವಾ? ಅಲ್ಲಿ ಉತ್ತರ 220 ಇದೆಯಲ್ವಾ? 220 into 8 ಮಾಡ್ಕೋಬೇಕು ಸರ್. 220 ಗುಣಾಕಾರ 8 ಮಾಡ್ಕೊಳ್ಳಿ, ಎಷ್ಟಾಗತ್ತೆ? 170. ವೆರಿ ಗುಡ್. ಅಂದ್ರೆ 1760 ಆಯ್ತು ಸರ್ ಅಲ್ವಾ? ಈಗಾಗಲೇ ನಮಗೆ 22 ಗುಣಾಕಾರ 80 ಲೆಕ್ಕ ಸಿಕ್ಕಿದೆ ಅಲ್ವಾ? ಇನ್ನು ಬಾಕಿ ಎಷ್ಟು ಉಳಿದಿರೋದು? 2 ಮಾತ್ರ. 22 40, 2 4, 40 ಪ್ಲಸ್ 4 44 ಆಗುತ್ತಾನೆ. ಅಲ್ಲಿ ಉತ್ತರ 1760 ಇದೆಯಲ್ಲ ಸರ್? ಅದ್ರ ಜೊತೆಗೆ 44 ಕೂಡಿಸಿದ್ರೆ ಒಟ್ಟಾರೆ ಉತ್ತರ ಎಷ್ಟಾಗುತ್ತೆ ಸರ್? 1804. ವೆರಿ ಗುಡ್ ಸರ್. ಈ ರೀತಿ ನಾವು ಮಾಡುವಂತದ್ದು. ಇದಕ್ಕೆ ಸ್ವಲ್ಪ ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಸರ್. ಇದು ಒಮ್ಮೆಂದೊಮ್ಮೆ ಬರೋದಿಲ್ಲ. ಈ ರೀತಿಯ ಟೆಕ್ನಿಕ್ಸ್ ಗಳನ್ನ ನಾವು ಬಳಕೆ ಮಾಡಿಕೊಂಡು ಸ್ವಲ್ಪ ಅಧ್ಯಯನ ಮಾಡಿದ್ರೆ ಭಾಗಾಕಾರಕ್ಕೂ ಇದೆ ಅನ್ವಯ ಆಗುತ್ತೆ. ಬೈ ಯೂಸಿಂಗ್ ದ ಟೇಬಲ್ಸ್ ವಿಲ್ ಡು ಆಲ್ ದಿಸ್ ಥಿಂಗ್ಸ್. ಅದಕ್ಕೆ ವೇದಿಕ ಗಣಿತ ಅನ್ನೋದೇನಿದೆಲ್ಲ ಅದು ಏನು ಮೊದಲಿಂದನೇ ಇದ್ದದ್ದು. ಅದು ನಮ್ಮ ಭಾರತದ ಒಂದು ಪ್ರಾಚೀನ ಒಂದು ಗಣಿತ ಶಾಸ್ತ್ರದ ಕೊಡುಗೆ ಅದು. ಹೌದು ಸರ್. ಇದನ್ನ ಈಗ ನಾವು ಮರ್ತು ಬಿಟ್ಟಿದೀವಿ. ನಾವು ಅಂದ್ರೆ ಏನಾಗಿದೆ ಸರ್, ಈಗ ಜಗತ್ತಿನಲ್ಲಿ ಹುಡುಕ್ತಾ ಇದ್ದೀವಿ. ಮೊದಲೆಲ್ಲ ಬೈಲಕ್ಕ ಮಾಡ್ತಿದ್ರು ಸರ್, ಮೊದಲಿನ ಹಿರಿಯರೆಲ್ಲ. ಮೊದಲಿನ ದೊಡ್ಡ ಅವಾಗೆಲ್ಲ ಮೊಬೈಲ್ ಎಲ್ಲ ಇರ್ಲಿಲ್ಲ ಸರ್. ಬೈಲಕ್ಕನೆಲ್ಲ ಮಾಡ್ತಿದ್ರಿ. ಬಟ್ ಈಗೆಲ್ಲ ಮೊಬೈಲ್ ಬಂದ್ಮೇಲೆ, ಕ್ಯಾಲ್ಕುಲೇಟರ್ ಬಂದ್ಮೇಲೆ ನಾವು ಮಾಡೋ ಕೆಲಸ ಎಲ್ಲ ಅವೇ ಮಾಡಿಬಿಡತ್ತಲ್ಲ ಸರ್. ಹೌದು. 4-16 ಸಹಿತ ಈಗ ಮೊಬೈಲ್ ನಾಗ ನೋಡ್ತಾರೆ. ಅವಾಗೆಲ್ಲ 420, 840 ಹಿಂಗೆಲ್ಲ ಕೇಳ್ತಿದ್ರು ಲೆಕ್ಕಗಳನ್ನ ಆಗಿನ ಕಾಲದಲ್ಲಿ. ಈಗೆಲ್ಲ ಮೊಬೈಲ್ ಬಂದ್ಮೇಲೆ ಈ ಮೊಬೈಲ್ ಅಂದ್ಕೊಳ್ಳೆ ನಾನೀಗ ನಿಮ್ಮ ಒಂದು ಮೆದುಳಿನೊಳಗ ಮೊಬೈಲ್ ನಂಬರ್ಗಳು ಎಷ್ಟು ಸುಮಾರು 10,000 ದೂರವಾಣಿ ಸಂಖ್ಯೆಗಳು ನಮ್ಮ ಮೈಂಡ್ ಅಲ್ಲಿ ಸೇವ್ ಇದೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮೊಬೈಲ್ ನಂಬರ್ ನಮಗೆ ನೀವು ಆಲ್ರೆಡಿ ಈಗ ಕೊಟ್ಟಿದ್ದೀರಾ. ಹೀಗಾಗಿ ನಾನು ನಿಮಗೆ ಫೋನ್ ಮಾಡಬಹುದಲ್ಲ ಸರ್? ಬಸವರಾಜ್ ಉಮ್ರಾಣಿ ಅವರು ಈಗಾಗಲೇ ಈ ನಂಬರ್ಗೆ ಡಯಲ್ ಮಾಡಿದ್ರು. ಅಂದ್ರೆ ಅಷ್ಟು ಮಾನವ ಒಂದು ಕಂಪ್ಯೂಟರ್ ಅಂತ ಹೇಳೋದು ಇದಕ್ಕೆ ಅಲ್ಲ. ಅಂದ್ರೆ ಯಾವಾಗ್ಲೂ ಹೇಳಿದ ನಂಬರ್ ನೆನಪಿಟ್ಕೊಂಡ್ಬಿಟ್ಟಿದ್ದೀರಾ.
ನಮಗೆ ಇವತ್ತು ನಮ್ ನಂಬರೇ ಎಷ್ಟೋ ಸಾರಿ ನೆನಪಿರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸರ್, ನೀವು ನೆನಪಿಟ್ಟುಕೋಬಹುದು ಸರ್, ಇದೇನು ದೊಡ್ಡ ವಿಷಯ ಇಲ್ಲ. ಈಗ ನಿಮ್ಗೆ ಯಾರಾದ್ರೂ ಒಬ್ರು ಇಂಪಾರ್ಟೆಂಟ್ ಇರೋರು ನಿಮಗೆ ನಂಬರ್ ಇದೆ ನೆನಪಿರುತ್ತೆ ತಾನೆ? ಹೌದು. ಯಾಕಂದ್ರೆ ಅವ್ರು ನಿಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಆಸಕ್ತಿಯನ್ನು ಕೇಳಿರ್ತೀರ. ಅದೇ ಆಸಕ್ತಿ ಮತ್ತು ಗಮನ ಯಾವುದೇ ನಂಬರ್ ಮೇಲೆ ನಾವು ನೆನಪಿಟ್ಟುಕೋಬಹುದು ಸರ್, ಪ್ರಯತ್ನ ಪಟ್ರೆ. ಅಂದ್ರೆ ಆಸಕ್ತಿ ಗಮನವನ್ನು ನಾವು ಹರಿಸಬೇಕು. ಏಕಾಗ್ರತೆ ಮುಖ್ಯ ಕಾರಣ ಸರ್ ಇದಕ್ಕೆ, ಕಾನ್ಸಂಟ್ರೇಷನ್. ಅದು ರೂಢಿ ಆಗ್ಬೇಕು. ಹೌದು, ಆದತ್ ಬನ್ನ ಹೌದಿಲ್ರಿ? ಕರೆಕ್ಟ್ ಸರ್. ಅಂದ್ರೆ ಈಗ ಈ ಒಂದು ಹವ್ಯಾಸ ನಮ್ಗೆ ಹೆಂಗ್ ಬೆಳೀತು ಅಂದ್ರೆ ಇವೆಲ್ಲ ನೆನ್ಪಿಟ್ಕೊಳ್ಬೇಕು. ಆಮೇಲೆ ಇವುಗಳ ಯಾವ್ದು ತೊಂದರೆ ಆಗದಂಗ. ಆಮೇಲೆ ಎಲ್ಲ ದಿವ್ಯಾಂಗರಲ್ಲಿ ಸಂಗೀತದಲ್ಲಿ ಹೆಚ್ಚು ಟ್ಯಾಲೆಂಟ್ ಇರುತ್ತೆ. ಬಟ್ ನಾವ್ ಯಾಕೆ ಡಿಫರೆಂಟ್ ಆಗಿ ಮಾಡಬಾರದು ಅಂತ ಹೇಳಿ ನಮ್ಮಲ್ಲಿ ನಾವು ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡಿ ಇಟ್ಸ್ ಅ ಗಾಡ್ ಗಿಫ್ಟ್. ಮತ್ತೆ ಎಫರ್ಟ್ ಇದೆ ಮುಖ್ಯ. ಎಫರ್ಟ್ ಕೂಡ ಹೌದು. ಅದಕ್ಕೆ ಎಲ್ಲರೂ ಹೇಳ್ತಾರೆ ಸತ್ಯಮೇವ ಜಯತೆ ಅಂತ. ಬಟ್ ನಾವ್ ಹೇಳ್ತೇವೆ ಶ್ರಮಮೇವ ಜಯತೆ. ಕಷ್ಟಪಟ್ರೆ ಏನ್ ಬೇಕಾ ಸಾಧನೆ ಮಾಡಬಹುದು. ಎಲ್ಲಿ ಶ್ರಮ ಇದೆ ಅಲ್ಲಿ ಫಲ ಇದೆ, ಎಲ್ಲಿ ಭಕ್ತಿ ಇಲ್ಲಿ ದೇವರಿದ್ದಾನೆ. ಹೀಗಾಗಿ ನಾವೆಲ್ಲರೂ ಶ್ರಮ ಪಟ್ರೆ ಏನ್ ಬೇಕಾ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ. ನೋಡ್ರಿ, ನೀವು ಗ್ರಾಮೀಣ ಭಾಗದಿಂದ ಬಂದಂತವ್ರು, ಇವತ್ತೆಲ್ಲ ನಗರಗಳಲ್ಲಿ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ಓಡಾಡಿದ್ದೀರಿ. ಈಗ ಈ ಗ್ರಾಮೀಣ ಭಾಗದ ಪ್ರತಿಭೆಗಳು ಹೀಗೆ ಒಂದು ತಾವು ಉದಾಹರಣೆ ಕೊಡಿ. ಅಂದ್ರೆ ಹಳ್ಳಿಯಿಂದ ಡೆಲ್ಲಿಗನ್ನು ಹಾಗೆ ನಿಜವಾದ ಟ್ಯಾಲೆಂಟ್ ಇರೋದೇ ಹಳ್ಳಿಗಳಲ್ಲಿರ್ತಕ್ಕಂಥ ಜನರಲ್ಲಿ ಅಗಾಧವಾದ ಪ್ರತಿಭೆ ಇರುತ್ತೆ. ಬಟ್ ಅವರು ಪ್ರಚಾರದ ಕೊರತೆಯಿಂದ ಬೆಳಕಿಗೆ ಬರೋದಿಲ್ಲ ಅಷ್ಟೇ. ಬಟ್ ನನ್ನ ಪ್ರಕಾರ ಎಲ್ಲರಲ್ಲೂ ಒಂದು ಅತೀಂದ್ರಿಯವಾದ ಶಕ್ತಿ ಇರುತ್ತೆ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು. ಈ ನಿಮ್ಮಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇದೆ, ಮತ್ತೊಬ್ಬರಲ್ಲಿ ಒಂದಿರುತ್ತೆ. ಅದನ್ನ ನಾವು ಹೆಂಗ ಹೊರ ತೆಗಿತೇವೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ನಾನು ವಿಶೇಷವಾಗಿ ಆಕಾಶವಾಣಿಗೆ ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳನ್ನ ನೀವು ಜಾಸ್ತಿ ಹೊರ ಸಮಾಜಕ್ಕೆ, ಹೊರ ಪ್ರಪಂಚಕ್ಕೆ ಪರಿಚಯ ಮಾಡೋದು. ರಿಯಲಿ ಯು ಆರ್ ಡೂಯಿಂಗ್ ಎಕ್ಸಲೆಂಟ್ ಸರ್ವಿಸ್. ಇಟ್ಸ್ ಆಲ್ ಕ್ರೆಡಿಟ್ ವಿಲ್ ಗೋಸ್ ಟು ಆಕಾಶವಾಣಿ. ಅನೇಕ ಪ್ರತಿಭೆಗಳನ್ನ ನೀವು ಹೊರಗೆ ತಂದಿದ್ದೀರಾ ಸರ್, ಗ್ರಾಮೀಣ ಪ್ರದೇಶದ ಟ್ಯಾಲೆಂಟ್ ಗಳನ್ನ. ಬಸವರಾಜ್ ಉಮ್ರಾಣಿ ಅವರೇ, ನೋಡ್ರಿ, ಆಕಾಶವಾಣಿ ಅಂದ್ರೆ ನಾವೇನು ಹೇಳೋದು, ನಾವು ಹೇಳೋದನ್ನ ಸ್ವಲ್ಪ ಕೇಳಿ ಅಂತ. ಇವತ್ತು ಜನರಲ್ಲಿ ಕೇಳುವ ಒಂದು ಮನೋಭಾವ ಸ್ವಲ್ಪ ಕಡಿಮೆ. ನಾವೇ ಹೇಳ್ತೀವಿ ನೀವು ಕೇಳ್ರಿ ಅನ್ನೋ ಒಂದು ದಾಷ್ಟತನ ಇವತ್ತು ಜಾಸ್ತಿ ಇದೆ. ಅದಕ್ಕೆ ಕೇಳೋ ಸ್ವಭಾವ ಏನಿದೆಲ್ಲ ಅದು ನಮ್ಮಲ್ಲಿ ತಾಳ್ಮೆಯನ್ನು ತಂದು ಕೊಡ್ತದೆ. ನೋಡ್ರಿ, ಈಗ ನೀವು ಕೇಳೋದನ್ನೇ ನೀವು ರೂಢಿ ಮಾಡ್ಕೊಂಡ್ರಿ. ಇವತ್ತು ನೋಡ್ರಿ, ಇವತ್ತು ಗಣಿತದೊಳಗೆ ನೀವು ಕಂಪ್ಯೂಟರ್ ಆಗಿ ಟಿವಿ ನೋಡ್ತಾರೆ ಸರ್. ನೋಡಿ ಸ್ವಲ್ಪ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಬಟ್ ನಾವು ಆಕಾಶವಾಣಿ ಕೇಳೋದ್ರಿಂದ ಕಿವಿಗಳು ಶಾರ್ಪ್ ಆಗ್ತವೆ. ವಿಲ್ ಗೆಟ್ ಗುಡ್ ನಾಲೆಜ್. ಒಂದೇ ಕ್ಷೇತ್ರ ಅಲ್ಲ, ಎಲ್ಲಾ ಕ್ಷೇತ್ರಗಳ ಬಗ್ಗೆನೂ ಮಾಹಿತಿ ತಾವು ಸಮಾಜಕ್ಕೆ ಒದಗಿಸ್ತಾ ಇದ್ದೀರಾ. ನಾನು ಸುಮಾರು 25 ವರ್ಷದಿಂದ ಆಕಾಶವಾಣಿನ ಫಾಲೋಅಪ್ ಮಾಡ್ತಾ ಇದ್ದೀನಿ ಸರ್. ನಮ್ಮ ಜೀವನದಲ್ಲೂ ಇಷ್ಟು ಏನೋ ಅಲ್ಪ ಸ್ವಲ್ಪ ನಾವು ಬೆಳಲಿಕ್ಕೆ ಧಾರವಾಡ ಆಕಾಶವಾಣಿ ಕಾಂಟ್ರಿಬ್ಯೂಷನ್ ಬಹಳ ಇದೆ. ಅನೇಕ ನಾಟಕ, ರೂಪಕ, ಭಕ್ತಿಗೀತೆ, ಸುಗಮ ಸಂಗೀತ, ಭಾವಗೀತೆ, ನ್ಯೂಸ್, ಕೃಷಿ, ಯುವವಾಣಿ, ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಮನುಷ್ಯರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದೆ. ಬಹಳ ಸಂತೋಷ. ಬಸವರಾಜ ಉಮ್ರಾಣಿ ಅವರೇ, ಈಗ ನಿಮ್ಮ ಜೀವನ ನಿರ್ವಹಣೆಗೆ ನೀವು ಈ ರೀತಿಯ ಒಂದು ಸಾಧನೆ ಮಾಡಿದ್ದೀರಿ, ಸೆಲೆಬ್ರಿಟಿ ಆಗಿ. ಯಾಕಂದ್ರೆ ಒಬ್ಬ ಗಣಿತದ ಸೆಲೆಬ್ರಿಟಿ ಆಗಿ ನೀವು ಗುರುತಿಸಲ್ಪಡ್ತೀರಿ. ನಿಮ್ಮ ಜೀವನ ನಿರ್ವಹಣೆಗೆ ಇದರಿಂದ ಏನು ಅನುಕೂಲ ಆಗಿದೆ? ಆದರ್ಶ ಕಾಲೇಜಲ್ಲಿ ನಾವು ರಾಯಭಾರಿಯಾಗಿದ್ದೇವೆ ಸರ್. ಆ ಸಂಸ್ಥೆ ವತಿಯಿಂದ ನಮಗೆ ಇದು ಮಾಡ್ತಾರೆ. ಅದರ ಜೊತೆಗೆ ನಾವು ಬೇರೆ ಬೇರೆ ಶಾಲೆ ಕಾಲೇಜುಗಳಿಗೆ ಹೋದಾಗ ಅವರಿಂದ ಎಷ್ಟಾಗತ್ತೆ ಅಷ್ಟು ಸಹಾಯ ಮಾಡ್ತಾರೆ ಸರ್. ಬಟ್ ನಾವು ಇಷ್ಟೇ ಅಂತ ಎಲ್ಲೂ ಡಿಮ್ಯಾಂಡ್ ಮಾಡಲ್ಲ. ನಮ್ಮ ಕಾನ್ಸೆಪ್ಟ್ ಹಣವೇ ಜೀವನವಲ್ಲ, ಹಣವಿಲ್ಲದ ಜೀವನವಿಲ್ಲ. ಈ ಆದರ್ಶ ಮತ್ತು ವಾಸ್ತವದ ಮಧ್ಯೆ ಬದುಕ್ತಾ ಇದ್ದೇವೆ. ನಮ್ಮ ಉದ್ದೇಶ ಏನು, ಒಟ್ಟಾರೆಯಾಗಿ ನಮಗೆ ಭಗವಂತ ಕೊಟ್ಟಂತ ಈ ಅಲ್ಪ ಬುದ್ಧಿಯನ್ನ ಎಲ್ಲ ಸಮಾಜಕ್ಕೆ, ಇಡೀ ಜಗತ್ತಿಗೆ ಪರಿಚಯ ಮಾಡಿಸಬೇಕು. ಎಲ್ಲರೂ ನಮ್ಮಂಗೆ ಆಗ್ಲಿರ್ತಕ್ಕಂಥ ಒಂದು ಸದುದ್ದೇಶ ಮತ್ತು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಮುಂದೆ ಸಾಕ್ತಾ ಇದ್ದೇವೆ. ಈಗ ನೋಡ್ರಿ, ಈಗ ದಿವ್ಯಾಂಗರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಹೌದು ಸರ್. ನಮ್ಮ ಮಧ್ಯೆ ಇರುವಂತಹ ಸಾಕಷ್ಟು ದಿವ್ಯಾಂಗರು ಅಥವಾ ನಮಗೆ ಆ ತೊಂದರೆ ಇದೆ, ಈ ತೊಂದರೆ ಇದೆ ಅಂತ ಹೇಳ್ಕೊಳ್ಳಲ್ಲ. ಆದ್ರೆ ಅವರು ಆರಾಮಿದ್ದವರೇ ನನಗೆ ಸಾಕಷ್ಟು ತೊಂದರೆಗಳಿದೆ ಅಂತ ಹೇಳ್ಕೊಳ್ತಾರೆ. ಏನಿದೆ ವಿಪರ್ಯಾಸ? ನೋಡ್ರಿ, ಈ ಜಗತ್ತಿನಲ್ಲಿ ಸರ್ ಯಾರು ಆರಾಮಿಲ್ಲ. ಎಲ್ರಿಗೂ ಒಂದಿಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರ್ತವೆ. ಕಣ್ಣು ಇದ್ದವ್ರಿಗೂ ಇರ್ತವೆ, ದಿವ್ಯಾಂಗರಿಗೂ ಇರ್ತವೆ. ಹೀಗಾಗಿ ನಾವು ಸಮಸ್ಯೆ ಬಂದಾಗ ಎದೆಗುಂದಬಾರದು. ಬಪ್ಪದ ತಪ್ಪದು ಅನ್ನೋ ಹಾಗೆ ಏನು ಬರ್ತದೆ ಎದುರಿಸಬೇಕು, ಈಸಬೇಕು, ಇದು ಜಯಿಸಬೇಕು ಅನ್ನೋ ಹಾಗೆ ದಿವ್ಯಾಂಗತನವನ್ನೇ ನಾವು ಪಾಸಿಟಿವ್ ಆಗಿ ನಾವು ತಗೋಬೇಕು. ಆಮೇಲೆ ಸವಾಲುಗಳು ಬಂದಾಗ ಕುಗ್ಗಬಾರದು, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು. ನಮ್ಮಲ್ಲಿ ಆತ್ಮವಿಶ್ವಾಸ ಕಳ್ಕೋಬಾರದು. ಅದನ್ನೇ ನಾವು ಹೊರವಾಗಿ ಸ್ವೀಕಾರ ಮಾಡಿದ್ರೆ, ಇದನ್ನ ನಾವು ಚಾಲೆಂಜ್ ಅಂತ ಸ್ವೀಕಾರ ಮಾಡಿದ್ರೆ ನಾವು ಗೆಲ್ಬಹುದು. ಮತ್ತು ಅನೇಕ ದಿವ್ಯಾಂಗರು ಅನೇಕ ಕ್ಷೇತ್ರಗಳು ಸಾಧನೆ ಮಾಡಿದ್ದಾರೆ. ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ, ಅನೇಕ ಜನರು ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರನ್ನು ನಾವು ರೋಲ್ ಮಾಡೆಲ್ ಆಗಿ ತಗೊಂಡು, ದಿವ್ಯಾಂಗ ಅಂದ್ರೆ ದಿವ್ಯವಾದ ಶಕ್ತಿಯನ್ನು ಹೊಂದಿರುವಂತಹ ಅಂಗ ಅಂತ ಮೋದಿಯವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಅದನ್ನೇ ಒಂದು ದೇವರು ಇದು ನಮಗೆ ಕೊಟ್ಟಂತ ಒಂದು ವರ ಅಂತ ತಿಳ್ಕೊಂಡು ಮುಂದೆ ಸಾಗಬೇಕು ಸರ್. ಅಂದ್ರೆ ಈ ದಿನಮಾನಗಳಲ್ಲಿ, ಯಾಕಂದ್ರೆ ಕಂಪ್ಯೂಟರ್ ದಿನಮಾನಗಳು, ನಾವೇ ಮಾನವರೇ ಕಂಪ್ಯೂಟರ್ ಆಗ್ಲಿಕ್ಕೆ ಸಾಧ್ಯ ಆದ್ರೆ ನೋಡ್ರಿ, ಇವತ್ತು ನಾವು ನೋಡ್ರಿ ಸಣ್ಣ ಸಣ್ಣ ಲೆಕ್ಕಗಳನ್ನು ಕೂಡ ಮರೆತು ಬಿಟ್ಟೇವಿ. ಅಂದ್ರೆ ನಾವು ಮಾಧ್ಯಮಗಳ ಸಹಾಯ ತೆಗೆದುಕೊಳ್ತಾ ಇದ್ವಿ, ಮಷಿನ್ಗಳ ಸಹಾಯ ತೆಗೆದುಕೊಳ್ತಾ ಇದ್ವಿ. ಅದ್ರ ಬದಲಿ ನಾವು ನಮ್ಮ ಮೆದುಳನ್ನು ಚುರುಕಿಟ್ಟುಕೊಳ್ಳಿಕ್ಕೆ ಈ ಗಣಿತ ಅನ್ನೋದೇನಿದಲ್ಲ, ತಾವು ಹೇಳಿದ್ರಿ ವೇದಿಕ ಮ್ಯಾಥಮೆಟಿಕ್ಸ್ ಕಲ್ತೀರಿ. ವೇದಿಕ ಮ್ಯಾಥಮೆಟಿಕ್ಸ್ ಟೇಬಲ್ ಗಳನ್ನು ಸಾಕಷ್ಟು ತಾವು ರೂಢಿ ಮಾಡಿದಿರಿ. ತಮಗಾಗಿರೋ ಲಾಭ ಏನಿದೆ ಅಲ್ಲ, ಅಂದ್ರೆ ಇವತ್ತು ಗಣಿತದ ಕೆಲವೊಂದಿಷ್ಟು ಅಸ್ತ್ರಗಳನ್ನು ನಾವು ಕಲ್ಕೊಂಡ್ಬಿಟ್ರೆ
ಅವು ನಮಗೆ ಶಾಲೆಗಳಿಗೆಲ್ಲ- ಬತ್ತಳಿಕೆಯಲ್ಲಿರುವಂತಹ ಬಾಣಗಳು. ಹೌದು. ಅವು ಗಣಿತದ ವಿಷಯಗಳು ನಮ್ಮ ಮೊದಲನ್ನು ಹೆಂಗೆ ಚುರುಕು ಮಾಡ್ತಾವ ಅನ್ನೋದು ಕೂಡ ತಾವು ಹೇಳಿದ್ರಿ. ಈ ಒಂದು ಗಣಿತದ ಸಹಕಾರದಿಂದ ಜೀವನದಲ್ಲಿ ಯಶಸ್ಸು ಪಡೀಲಿಕ್ಕೆ ನಮ್ಗೆ ಹೆಂಗ್ ಸಾಧ್ಯ ಆಗುತ್ತೆ? ಸರ್, ಅನೇಕ ಜನ ನಾವು ಶಾಲೆಗಳಿಗೆಲ್ಲ ಹೋದಾಗ ಕೆಲವೊಂದು ಫಾರ್ಮುಲಾ ಅವ್ರಿಗೆ ಗೊತ್ತಿರೋದಿಲ್ಲ. ನಾವು ಹೇಳಿದಾಗ ಇಷ್ಟನ್ನ ಇದು ಹೀಗೂ ನಾವು ಮಾಡಬಹುದಾ ಅನ್ನುವಂತ ಒಂದು ಆತ್ಮಸ್ಥೈರ್ಯ ಬರುತ್ತೆ. 4-5 ಜನ ನಮ್ಮ ಶಿಷ್ಯಂದ್ರಿಗೆ ರೆಡಿ ಆಗ್ತಾ ಇದಾರೆ. ಬಟ್ ಇಷ್ಟು ಫಾಸ್ಟ್ ಆಗಿ ಅವರು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗಿದ್ರು ಕೂಡ ದೇ ಆರ್ ಟ್ರೈಂಗ್ ದೇರ್ ಲೆವೆಲ್ ಬೆಸ್ಟ್. ಎಷ್ಟಾಗತ್ತಷ್ಟು ಅವರು ಪ್ರಯತ್ನ ಪಡ್ತಾರೆ. ನಾನು ಹೇಳಿದಿಷ್ಟೇ, ಗಣಿತವನ್ನ ವ್ಯವಹಾರಿಕ ನಮ್ಮ ಜೀವನಕ್ಕೆ ಬಹಳ ಅವಶ್ಯಕ ಇದೆ. ಅದನ್ನೇ ನಾವು ಆಸಕ್ತಿ ಮತ್ತು ಪ್ರಯತ್ನದಿಂದ ಕೇಳಬೇಕು. ಆಮೇಲೆ ಅದನ್ನ ನಾವು ಅನುಭವಿಸಬೇಕು. ಯಾವುದೇ ವಿಷಯವನ್ನ ಆಸ್ವಾದಿಸಿದಾಗ ಮಾತ್ರ ಅದು ನಮ್ಮ ಮೈಂಡಿಗೆ ಹೋಗುತ್ತೆ. ನಾವು ಬ್ರೈನ್ಗೆ ಟ್ರೈನ್ ಅಪ್ ಮಾಡಿದ್ರೆ ವಿ ಕ್ಯಾನ್ ಡು ಎನಿಥಿಂಗ್ ಅಂತ ಹೇಳಿ. ಬಹಳ ಸಂತೋಷ ಬಸವರಾಜ ಉಮ್ರಾಣಿ ಅವರೇ. ಧನ್ಯವಾದ ಸರ್. ಇವತ್ತು ಬೆಂಗಳೂರಿನೊಳಗೆ ಅಂದ್ರೆ ಉತ್ತಮ ರೀತಿಯೊಳಗೆ ಉತ್ತಮ ರೀತಿಯ ಜೀವನ ನಿರ್ವಹಣೆಗೆ ನಿಮ್ಮ ಒಂದು ಜಾಣ್ಮೆ, ಮಾನವ ಕಂಪ್ಯೂಟರ್ ಆಗಿ ನೀವೇನು ಮಾರಾಟ ಹೊಂದಿದ್ದೀರಲ್ಲ, ಯಾಕಂದ್ರೆ ನಿಮ್ಮ ವೇದಿಕ ಗಣಿತದಲ್ಲಿರುವಂತಹ ತಮ್ಮ ಜಾಣ್ಮೆಯನ್ನ ಉಪಯೋಗಿಸಿಕೊಂಡು ಮತ್ತೆ ಅದನ್ನ ಅಭ್ಯಸಿಸಿ ಸತತವಾಗಿ ಟೇಬಲ್ಗಳನ್ನ ಅಧ್ಯಯನ ಮಾಡಿ ಇವತ್ತು ನೀವು ಒಬ್ಬ ಮಾನವ ಕಂಪ್ಯೂಟರ್ ಅಂತ ಹೇಳಿ ಹೆಸರುಗಳಿಸ್ತಾ ಇದ್ದೀರಲ್ಲ, ನಿಮಗೆ ಶುಭವಾಗಲಿ. ಧನ್ಯವಾದ ಸರ್. ಮತ್ತೆ ಎಲ್ರಿಗೂ ಎಲ್ಲ ಆತ್ಮೀಯ ಸಹೋದರ ಸಹೋದರರಿಗೆ ದಿವ್ಯಾಂಗ ದಿನಾಚರಣೆ ಶುಭಾಶಯಗಳು. ನಮ್ಮನ್ನು ಕರೆದು ಇವತ್ತು ಒಂದೆರಡು ಅನುಭವ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಶರಣಬಸವ ಚೋಳಿನ್ ಸರ್ ಅವರಿಗೆ ಹಾಗೂ ಆಕಾಶವಾಣಿಗೆ ಧನ್ಯವಾದ ಸರ್. ಬಹಳ ಧನ್ಯವಾದಗಳು. ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು, ಆಗು ಆಗು. ಇದುವರೆಗೆ ದಿವ್ಯಾಂಗ ಚತುರ ಮಾನವ ಕಂಪ್ಯೂಟರ್ ಬಸವರಾಜ್ ಉಮ್ರಾಣಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಚೇತನ